ಬೇಲೂರು ತಾಲೂಕಿನ ಅರೇಹಳ್ಳಿಯ ವಿನಾಯಕ ಸಮುದಾಯ ಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ 76ನೇ ವಾರ್ಷಿಕ ಮಹಾಸಭೆ ನಡೆಯಿತು. ನಡೆದ ಸಭೆಯನ್ನು ಉದ್ಘಾಟಿಸಿ ಸಂಘದ ಅಧ್ಯಕ್ಷ ನಾಗೇಶ್ ಶೆಟ್ಟಿ ಮಾತನಾಡಿ, ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಚಿನ್ನದ ಅಡಮಾನ ಸಾಲದ ಬಡ್ಡಿ ದರ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಕಡಿಮೆ ಇದೆ. ರೈತರಿಗೆ ಅನುಕೂಲವಾಗುವಂತೆ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನು ದಾಸ್ತಾನು ಮಾಡಲಾಗಿದೆ. ರೈತರು ಇದರ ಸದುಪಯೋಗ ಪಡ್ಕೊಳ್ಬೇಕು. ಇನ್ನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮೊದಲ ಹಂತದಲ್ಲಿ ರೈತರಿಗೆ 40 ಲಕ್ಷ ರೂಪಾಯಿ ಸಾಲವನ್ನು ಮಂಜೂರು ಮಾಡಿದ್ದಾರೆ. ಎರಡನೇ ಹಂತದಲ್ಲಿ ರೇವಣ್ಣ ಅವರ ಸಹಕಾರದಿಂದ ಮಂಜೂರಾದ 70 ಲಕ್ಷ ರೂಪಾಯಿ ಸಾಲವನ್ನು 214 ರೈತರಿಗೆ ಸಮಾನವಾಗಿ ಹಂಚಿಕೆ ಮಾಡಲಾಗಿದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ಹಲವು 7 ಬೀಡುಗಳನ್ನು ದಾಟಿ ಸಂಘವು 76ನೇ ವಸಂತಕ್ಕೆ ಕಾಲಿಟ್ಟಿದೆ. ಈ ಸಂಘವು ಇಡೀ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿದ್ದು ಹೆಚ್ಚಿನ ಸದಸ್ಯರನ್ನ ಹೊಂದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಎಚ್.ಡಿ. ರೇವಣ್ಣ ಅವರ ಆಶಯದಂತೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಸಂಘಗಳು ಶ್ರಮಿಸ್ತಾ ಇವೆ ಅಂತ ತಿಳಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಮಾತನಾಡಿ, 2004ರಿಂದ ರೈತರಿಗೆ ಬಡ್ಡಿ ರಹಿತ ಸಾಲ ನೀಡಲಾಗ್ತಾ ಇದೆ. ಜಿಲ್ಲೆಯ ಸಹಕಾರ ಸಂಘಗಳಿಗೆ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗ್ತಾ ಇದೆ. ಈ ಸಹಕಾರ ವ್ಯವಸ್ಥೆಯನ್ನ ಇನ್ನಷ್ಟು ಅಭಿವೃದ್ಧಿಪಡಿಸೋದಕ್ಕೆ ಎಲ್ಲ ರೈತರು ತಮ್ಮ ವ್ಯವಹಾರವನ್ನ ಪತ್ತಿನ ಸಹಕಾರ ಸಂಘದಲ್ಲೇ ನಡೆಸಬೇಕು ಅಂತ ಕರೆ ನೀಡಿದರು. ಇವತ್ತು ಏನಾದರೂ ನಮ್ಮ ತಾಲೂಕಿನಲ್ಲಿ ಒಂದು ಸುಮಾರು ಟಾಪ್ 10 ಹೆಚ್ಚು ಕಾರ್ಯನಿರ್ವಹಿಸಿರ್ತಕ್ಕಂಥ 10 ಸಹಕಾರ ಸಂಘಗಳಲ್ಲಿ ಒಂದಾಗಿದೆ ಅಂತಂದ್ರೆ ಈ ಅರೇಂಜ್ ಸೊಸೈಟಿ. ಈ ಹಿಂದಿನ 10 ವರ್ಷದ ಬೋರ್ಡು ಬಾಡಿ ಇನ್ನೂ ಅನೇಕ ಅಧ್ಯಕ್ಷರಾಗಿ ಈ ಬಾರಿಗೆ ಆಯ್ಕೆ ಆಗಿ ಹೊರಗಿರ್ತಕ್ಕಂಥವರು ಅಧ್ಯಕ್ಷರ ಶ್ರಮದಿಂದ ಈ ಹಂತಕ್ಕೆ ಬಂದಿದೆ. ನಾನು ತಾಲೂಕಿನಲ್ಲಿ 30 ಸಹಕಾರ ಸಂಘಗಳಲ್ಲೂ ಎಲ್ಲ ಭಾಗದಲ್ಲಿ ನೋಡಿದ ಸಂದರ್ಭದಲ್ಲಿ ಅರೆಯಲ್ಲಿ ಸೇರುದಾರರು ಜಾಸ್ತಿ, ಸಂಖ್ಯೆ ಜಾಸ್ತಿ, ಆದರೆ ಕಡಿಮೆ. ವ್ಯವಹಾರ ಚೆನ್ನಾಗಿದೆ, ಸ್ವಂತ ಬಂಡವಾಳ ಚೆನ್ನಾಗಿದೆ. ನಾವು ಒಂದು ಆಸೆ ಅವ್ರಿಗೆ ಅವ್ರು ಆಡಳಿತ ಮಾಡ್ಕೊಂಡು ಹೋಗ್ತಾ ಇದ್ರು. ನಾನು ನಿಲ್ಲೋದು ಬೇಡ ಸಹಕಾರ ಸಪ್ತಾಹದಲ್ಲಿ ಇದ್ದೆ. ಆದರೆ ನಾಗಣ್ಣವರು ವಿಶೇಷವಾಗಿ ನಮಗೊಂದು ನಮ್ಮ ಹರಿಹಳ್ಳಿಯ ರೈತರಿಗೆ ಒಂದು ದೇವರ ರೂಪದಲ್ಲಿ ಅವರು ನೋಡಿ ಸಿಕ್ಕಿದ್ರು. ಅವ್ರು ಬಂದರು, ಇಲ್ಲ ನಾಗೇಶಣ್ಣ, ನೀವು ಯಾವುದೇ ಕಾರಣಕ್ಕೂ ಚುನಾವಣೆ ನಿಲ್ಲಲ್ಲ ಅಂತ ಹೇಳ್ಬಾರ್ದು, ನಿಲ್ಲೇಬೇಕು, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ನಮಗೆ ಸಹಕಾರ ಕೊಟ್ಟರು. ಆ ಸಹಕಾರದ ಒಂದು ಭಾವನೆಯಿಂದ ನಾವೆಲ್ಲ ಎಲೆಕ್ಷನ್ ನಿಂತಿದ್ದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ವಿ. ನೀವೆಲ್ಲ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿ ನಮ್ಮನ್ನೊಂದು ಆಡಳಿತ ಮಾಡಲಿಕ್ಕೆ, ಉತ್ತಮವಾದ ಒಂದು ಆಡಳಿತ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ, ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ವಿಶೇಷವಾಗಿ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ನಾವು ಮನೆ ಮತ್ತೊಂದು ಧನ್ಯವಾದಗಳನ್ನ ಹೇಳುವಂಥ ಅವಕಾಶ ಸಿಕ್ಕಿದ್ದಂತವರಿಗೆ ಹೇಳಿದ್ವಿ ಅಷ್ಟೇ. ಈಗ ಕ್ಯಾಸಲ್ ಆಗಿ ಎಲ್ಲರಿಗೂ ಹೇಳಬೇಕಾದಂಥ ಒಂದು ಧನ್ಯವಾದ. ನೀವು ನಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಇನ್ನು 5 ವರ್ಷದಲ್ಲಿ 4.5 ವರ್ಷದಲ್ಲಿ ಅತ್ಯುತ್ತಮವಾಗಿ ನಡೆಸ್ಕೊಡ್ತೇವೆ. ನಿಮ್ಮ ಆಶಾಭಾವನೆಗೆ, ನಿಮ್ಮ ಏನು ಒಂದು ಆಶೋತ್ತರಗಳಿದೆಯಾ ಅದಕ್ಕೆ ಕಿಂಚಿತ್ತು ಲೋಪ ಬರದಂತೆ ನಿಮ್ಮ ಇಚ್ಛೆಯನ್ನು ನಾವೆಲ್ಲ ಪೂರೈಸ್ತೇವೆ ಅಂತ ನಾನು ಈ ಒಂದು ವೇದಿಕೆಯಲ್ಲಿ ಭರವಸೆಯನ್ನು ಮತ್ತೆ ಆಶೆಯನ್ನು ವ್ಯಕ್ತಪಡಿಸ್ತೇನೆ. ಹಾಗೆ ಇವತ್ತು ವಿಶೇಷವಾಗಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ನಮ್ಮ ಸೋಮನಹಳ್ಳಿ ನಾಗೇಶ್ ಬಂದಿದ್ದಾರೆ. ಸುಮಾರು 15 ಸರಿ ನಾವು ಅವ್ರ ಹತ್ರಕ್ಕೆ ಹೋಗಿದ್ದೀವಿ, ಅವ್ರ ಮನೆಗೆ ಹೋಗಿದ್ದೀವಿ, ಅವ್ರ ಆಫೀಸಿಗೆ ಹೋಗಿದ್ದೀವಿ, ಎಲ್ಲ ಹೋಗಿದ್ವಿ. 4 ಜನಕ್ಕೆ ಟೈಮ್ ಇಲ್ಲ ಅಂದ್ರೂ ಅವ್ರನ್ನ ಬನ್ನಿ ನಮ್ಮ ಜೊತೆ